ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಗೋಕರ್ಣದಲ್ಲಿ ರಾತ್ರಿ ಊಟಕ್ಕೆ ಅಂತ ಬಂದಿದ್ದೀವಿ. ಇದು ಸ್ನೇಹಿತರೆ ಗೋಕರ್ಣ ಟೌನಲ್ಲಿ ನಮಗೆ ಯಾವುದು ದೊಡ್ಡ ಅಥವಾ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ ಅಂತ ನಮಗೆ ಸಿಗಲಿಲ್ಲ. ಆ್ಯಕ್ಚುಲಿ ನಮಗೆ ಒಬ್ಬರು ಕಮೆಂಟ್ ಮಾಡಿ ಹೇಳಿದರು ಬೀಚ್ ಸೈಡ್ ಹೋಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆದರೆ ನಾವು ಇವತ್ತು ಬೀಚ್ಗೆ ತುಂಬ ದೂರ ಆಗುತ್ತೆ, 8 to 10 ಕಿಲೋಮೀಟರ್ಸ್ ಆಗುತ್ತೆ ಅಂದರು. ಹಾಗಾಗಿ ನಾವೆಲ್ಲೂ ಹೋಗಲಿಲ್ಲ. ಟೌನಲ್ಲಿ ಎಲ್ಲಾನು ಹುಡುಕಾಡಿದ್ವಿ ಸ್ನೇಹಿತರೆ. ಇದೊಂದು ನಮಗೆ ಓಕೆ ಸಾರ್ಟ್ ಅಂತ ಅನ್ನಿಸ್ತು. ಇಲ್ಲಿಗೆ ಬಂದಿದ್ದೀವಿ. ಸೀ ಫುಡ್ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವು ಆ ಥರ ಹೋಟೆಲ್ನ ಹುಡುಕ್ತಾ ಇದ್ವಿ. ಸೊ ಇದು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದೆ. ಟೇಸ್ಟ್ ಹೇಗಿರುತ್ತೆ ಬನ್ನಿ ನೋಡೋಣ. ಸೊ ನಮ್ಮ ಕೋಸ್ಟಲ್ ಏರಿಯಾದ ಫಸ್ಟ್ ನಾನ್ ವೆಜ್ ಡಿಶ್ ಪ್ರಾನ್ಸ್ ಸುಕ್ಕ ಅಂತೆ. ಇದು ನಾವು ಫ್ರೈಗೆ ಡೀಪ್ ಫ್ರೈ ಎಲ್ಲ ಹೇಳಲಿಲ್ಲ, ಯಾಕೆ ಅಂದರೆ ಅದು ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ. ಇದು ಹಾಗೆ ನಾನು ಮನೇಲಿ ಮಾಡ್ತೀನಿಲ್ಲ ಹಾಗೆ ಇದೆ. ಅದ್ರ ಜೊತೆ ಪರೋಟ ಇದೆ, ಪರೋಟ ಬಂದಿದೆ. ಪರೋಟ ಜೊತೆ ಫಿಶ್ ನನ್ನ ಮಗಳು ಟೇಸ್ಟ್ ಕೊಡ್ತು ಅಂದರೆ ಮುಗೀತು. ಚೆನ್ನಾಗಿದೆ ಎಕ್ಸ್ಪ್ರೆಷನ್. ಮೊದಲೇ ಪ್ರಾನ್ಸ್ ಅಂದರೆ ಇಷ್ಟ ಆಗೋದು. ಹ್ಯಾಪಿ. ನನ್ನ ಹೆಂಡತಿ ಖುಷಿ ಆದರೆ ನಾವು ಹ್ಯಾಪಿ ಆಗ ಊಟದ್ರಲ್ಲಿ. ಫಿಶ್ ಮಸಾಲ, ಇದು ಕಿಂಗ್ ಫಿಶ್ ಅಂತೆ. ಇದನ್ನೇನಂತಾರೆ ಈ ಕಡೆ? ಸುನ್ಮೈ ಫಿಶ್ ಅನ್ನೋದಕ್ಕೆ ಇವರು ಕಿಂಗ್ ಫಿಶ್ ಅಂತ ಹಾಕಿದ್ರು. ಅದನ್ನು ತಂದು ಕೊಟ್ಟಿದ್ದಾರೆ. ಇದರಲ್ಲಿ ಒಂದೇ ಒಂದು ಮುಳ್ಳು ಇರುತ್ತಂತೆ, ಜಸ್ಟ್ ಲೈಕ್ ಫಾರ್ಮ್ ಫ್ರೆಡ್ಸ್. ಫಿಶ್ ಮಸಾಲ ಯಾಕೋ ನಾನು ಚಿಕನ್ ರಸ ಮಾಡ್ತೀನಲ್ಲ ಆ ಥರ ಬಂದ್ಬಿಟ್ಟಿದೆ. ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಬಿರಿಯಾನಿ ತರಿಸ್ಕೊಂಡಿದ್ದೀವಿ. ಯಾವ ಥರ ಇರುತ್ತೆ ಗೊತ್ತಿಲ್ಲ, ನೋಡೋಣ. ಪಾಪ ಎಂಜಾಯ್ ಮಾಡಿ. ಇದು ಇವತ್ತಿನ ಮತ್ತೊಂದು ಸಾರಿ ತರಿಸಿರೋ ಅಂಥ ಪ್ರಾನ್ ಡಿಶ್. ಬಿಸಿ ಇದೆ. ಇದು ಪ್ರಾನ್ಸ್ ಘೀ ರೋಸ್ಟ್. ಯಾಕೆ ಚೆನ್ನಾಗಿದೆ? ಫಸ್ಟ್ ತೊಗೊಂಡಿದ್ದೆ ಇದಾ? ನನ್ನ ಬಿಸಿಗೆ ಟೇಸ್ಟ್ ಸಿಗಲಿಲ್ಲ, ಬಟ್ ನನಗನ್ಸುತ್ತೆ ಫಸ್ಟ್ ಒನ್, ಯಾಕಂದರೆ ಅದ್ರ ಸ್ವಲ್ಪ ಚೈನೀಸ್ ಫ್ಲೇವರ್ ಇದೆ. ಚೈನೀಸಾ? ಫಿಶ್ಶು ಅಷ್ಟೇ, ನಾವು ತವಾ ಫ್ರೈ ತಿಂದ ಅಭ್ಯಾಸ. ನಮಗೆ ಇದು ಗ್ರೇವಿ ಜೊತೆ ತಿಂದಿರಲಿಲ್ಲ. ಅದ್ರ ಜೊತೆ ನಾವು ಪರೋಟ ತರಿಸ್ಕೊಂಡು ತಿಂದ್ವಿ. ಬಿರಿಯಾನಿ ಅದು ಸ್ವಲ್ಪ ಫ್ಲೇವರ್ ಕಡಿಮೆನೇ, ಅಂದರೆ ಮಸಾಲೆ ಅಂತ ಏನೂ ಇಲ್ಲ. ಪ್ರಾನ್ಸು ಫಿಶ್ಶು ಸಖತ್ ಹೀಟು ಬಾಡಿಗೆ. ಜಾಸ್ತಿ ಬೇಡ ಅಂದ್ರೂ ಇಲ್ಲ, ಸಾಕಾಗ್ತಿಲ್ಲ, ಚೆನ್ನಾಗಿದೆ ಟೇಸ್ಟ್ ಅಂದ್ಕೊಂಡು ಇನ್ನೊಂದು ಸಾರಿ ತರಿಸಿರೋದು. ಕೋಸ್ಟಲ್ ಏರಿಯಾಲಿ ನಮ್ಮ ಫಸ್ಟ್ ಫುಡ್ ಇದು. ನಮಗೆ ಪ್ರಾನ್ಸ್ ಐಟಮ್ಸ್ ಎರಡೂ ಇಷ್ಟ ಆಯಿತು. ಅಂದರೆ ಸೆಕೆಂಡ್ ಒನ್ ಸ್ವಲ್ಪ, ಫಸ್ಟ್ ಒನ್ನು ತುಂಬಾ ಇಷ್ಟ ಆಯಿತು. ಬೇರೆದು ರೇಟ್ ವೈಸ್ ಹೇಳಬೇಕಂದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಸ್ನೇಹಿತರೆ. ಪ್ರಾನ್ಸ್ ಐಟಮ್ 350 ಇತ್ತು ಒಂದು ಪ್ಲೇಟ್ಗೆ, ಫಿಶ್ 300 ಇತ್ತು. ಆ್ಯಕ್ಚುಲಿ ಇಲ್ಲಿ ಸೀ ಫುಡ್ ಕಡಿಮೆ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಬ್ಯಾಂಗ್ಳೂರ್ಗಿಂತನೂ ಜಾಸ್ತಿನೇ ಅನ್ನಿಸ್ತು. ಎನಿವೇ ಸ್ನೇಹಿತರೆ, ಈಗ ನಮ್ಮ ಡಿನ್ನರ್ ಮುಗೀತು. ಈಗ ರೂಮ್ಗೆ ಹೋಗೋ ಟೈಮು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮಾರನೇ ದಿನ ಟೈಮ್ ಬಂದು 7 ಗಂಟೆ ಆಗ್ತಾಯಿದೆ. ನಾವೀಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಬೀಚ್ ಸೈಡ್ ಹೋಗೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ನೆನ್ನೆ ಕವರ್ ಮಾಡೋಕ್ಕಾಗಲಿಲ್ವಲ್ಲ. 6 ಗಂಟೆಗೆ ಎಚ್ಚರ ಆಯಿತು. ಕತ್ಲೆ ಅನ್ನಿಸ್ತು. ಅಯ್ಯೋ ನೆನ್ನೆ ಎಲ್ಲ ಸರಿಯಾಗಿ ನಿದ್ದೆ ಆಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಳ್ಳೋಣ ಅಂದ್ಕೊಂಡೆ. ಮಲಗಿದ್ರೆ 8 ಗಂಟೆ ಆಗಿಬಿಡುತ್ತೆ ಎದ್ದೋಳೋದು. ಬೇಡ ಅಂದ್ಬಿಟ್ಟು 6:20 ತನಕ ಕಾದು ಆಮೇಲೆ ಎದ್ದು ಇವ್ರನ್ನೂ ಎಲ್ಲರನ್ನೂ ಹೇಳಿಸ್ಬಿಟ್ಟು ಅಟ್ಲೀಸ್ಟ್ ಹೋಗ್ಬಿಟ್ಟು ಸನ್ರೈಸ್ ನೋಡೋಣ ಅಂದ್ಬಿಟ್ಟು ಎದ್ವಿ. 7 ಗಂಟೆ ಹೊರಗಡೆ ಬಂದು ನೋಡಿದ್ರೆ ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು. ಆ್ಯಂಡ್ ಇದು ಗೋಕರ್ಣ ರೋಡ್, ಬಾಗಿಲೆಲ್ಲ ಇನ್ನೂ ತೆಗ್ದಿಲ್ಲ, 7 ಗಂಟೆ ಅಲ್ವಾ. ಹಾಗೆ ಔಟ್ಸೈಡ್ ರೋಡ್ ಸೈಡು ಮಾರ್ಕೆಟ್ ಅಂತ ಏನಿರಲಿಲ್ಲ, ಬಟ್ ಅಲ್ಲಿ ಫಿಶ್ ಇಟ್ಕೊಂಡಿದ್ರು ನೋಡಿ. ಫ್ರೆಶ್ ಫಿಶ್ ಅನ್ನಿಸ್ತಾ ಇತ್ತು. ಹೊರಗಡೆ ಫಿಶ್ ಇಟ್ಕೊಂಡಿದ್ರು, ತರಕಾರಿಗಳು ಇಟ್ಕೊಂಡಿದ್ರು, ಅಂಗಡಿಗಳು ತೆಗ್ದಿರಲಿಲ್ಲ, ಬಟ್ ಸ್ಟ್ರೀಟ್ ಸೈಡಲ್ಲಿ ಇಟ್ಕೊಂಡಿದ್ರು. ಹೀಗಿದೆ ನೋಡಿ ಗೋಕರ್ಣ ರೋಡ್. ಅಂದರೆ ಇದು ಟೌನ್ ಅಂತೆ, ತುಂಬ ದೊಡ್ಡದೇನಿಲ್ಲ, ಎಲ್ಲ ರೋಡ್ಗಳು ಹೀಗೆ ಇವೆ. ದೊಡ್ಡ ಅಂಗಡಿ ಅಂತ ಯಾವುದೂ ಇಲ್ಲ, ಎಲ್ಲ ಇದೇ ಥರ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಹೊರಟ್ವಿ. ಏನೂ ಕುಡ್ದಿರಲಿಲ್ಲ, ತಿಂದಿರಲಿಲ್ಲ. ನಾನು ಬಿಸ್ಕೆಟ್ ತೊಗೊಂಡಿದ್ದೆ, ಅಂದರೆ ಅದು ನಾನು ಇಲ್ಲಿಗೆ ತಂದಿರಲಿಲ್ಲ. ಅಲ್ಲಿ ರೂಮಿಂದ ಹೊರಗಡೆ ಬಂದ ತಕ್ಷಣವೇ ಸಾನು ನಂಗೆ ಹೊಟ್ಟೆ ಹಸಿತಾ ಇದೆ ಅಂದ್ಲು. ಸೊ ಇನ್ನೂ ರೂಮ್ಗೆ ಯಾಕೆ ವಾಪಸ್ ಹೋಗೋದು ಅಂದ್ಬಿಟ್ಟು ಆನ್ ದ ವೇ ಒಂದು ಅಂಗಡಿ ತೆಗ್ದಿತ್ತು, ಅಲ್ಲೇ ಬಿಸ್ಕೆಟ್ಸ್ ತೊಗೊಳ್ತಾ ಇದ್ದೀನಿ. ಹಾಗೆ ತಿನ್ಕೊಂಡು ಹೋಗೋಣ, ಅಲ್ಲಿ ಬೀಚಿಂದ ವಾಪಸ್ ಬಂದಮೇಲೆ ತಿಂಡಿ ಮಾಡೋಣ ಅಂಥೇಳಿ. ಗೋಕರ್ಣದಲ್ಲಿ ತುಂಬ ಬೀಚಸ್ ಇದೆ. ಒಂದೇ ಸ್ಟ್ರೆಚ್ಚಲ್ಲಿ
ಬೀಚಸ್ ಇರೋದು. ನಾವು ಚೆನ್ನಾಗಿರೋ ಬೀಚ್ ಯಾವುದಿದೆ ಅಂತ ಕೇಳಿದಾಗ ತುಂಬ ಜನ ಓಮ್ ಬೀಚ್ ಅಂದರು. ಹಾಗಾಗಿ ನಾವೀಗ ಓಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಓಮ್ ಬೀಚ್ ಹತ್ರನೂ ಇದೆ. ಸುಮಾರು ಟೌನಿಂದ ಒಂದು 10-12 ಕಿಲೋಮೀಟರ್ಸ್ ಇರಬೇಕು. ಅದ್ರ ಪಕ್ಕನೇ ಕೂಡ್ಲೆ ಬೀಚ್ ಅಂತಲೂ ಇದೆ. ಅಂದರೆ ಒಂದು ಪಾಯಿಂಟಲ್ಲಿ ಡೈವರ್ಷನ್ ಸಿಗುತ್ತೆ. ಒಂದು ಡೈವರ್ಷನ್ಗೆ ಹೋದರೆ ಕೂಡ್ಲೆ ಬೀಚ್ ಸಿಗುತ್ತೆ, ಇನ್ನೊಂದು ಕಡೆ ಓಮ್ ಬೀಚ್ ಸಿಗುತ್ತೆ. ರೀಚ್ ಆಗಿದ್ದೀವಿ. ನಾವು ಇವತ್ತು ಸ್ಕೂಟರಲ್ಲೇ ಬಂದ್ವಿ. ಅಂದರೆ ನಿನ್ನೆ ಬೈಕ್ ರೆಂಟಿಗೆ ತೊಗೊಂಡಿದ್ದಲ್ವ, ಇವತ್ತಿನ ಟೈಮ್ ಇತ್ತು ರಿಟರ್ನ್ ಮಾಡೋದಕ್ಕೆ, ಅದಕ್ಕೆ ಅದರಲ್ಲೇ ಬಂದಿದ್ದೀವಿ. ಇದು ಓಮ್ ಬೀಚ್ನ ಸರೌಂಡಿಂಗ್. ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೂ ರೂಮ್ ಇದೆಯಂತೆ, ಬಟ್ ನಾವು ಟ್ರೈ ಮಾಡಿಲ್ಲ. ನಾವು ಬಟ್ಟೆ ಕೂಡ ಏನು ತಂದಿಲ್ಲ. ಡೈರೆಕ್ಟ್ ಇಲ್ಲಿಂದ ನಾವು ರೂಮ್ಗೆ ಹೋಗೋದಲ್ವಾ ಅಂತ ಹೇಳಿಬಿಟ್ಟು. ಇಲ್ಲಿ ಅಂದ್ಕೊಂಡೆ ಈ ಥರ ಇರೋದು ನೋಡಿಬಿಟ್ಟು ಜಾಸ್ತಿ ಜನ ಏನೂ ಬಂದಿರಲ್ಲ ಅಂದ್ಬಿಟ್ಟು. ಆದರೆ ಅಲ್ಲಿಗೆ ಹೋದ್ಮೇಲೆ ಸೀನೇ ಚೇಂಜ್ ಇತ್ತು. ಬೀಚ್ ಅಂದರೆ ನಮಗೆ ನೆನಪಾಗೋದೇನೆ ನೀರು ಎಲ್ಲ ಕಡೆ ಆ್ಯಂಡ್ ಮರಳು. ಇಲ್ಲಿ ಬಂದರೆ ರಾಕ್ ಕೂಡ ಇತ್ತು, ಸಖತ್ ರಾಕ್ಸ್ ಇತ್ತು. ಅಲ್ಲಿ ಮೊದಲು ರಾಕ್ಸ್ ಮೇಲೆ ಹೋಗೋಣ, ಆಮೇಲೆ ನೀರಿಗೆ ಇಳಿಯೋಣ ಅಂದ್ಬಿಟ್ಟು ರಾಕ್ಸ್ ಮೇಲ್ಗಡೆ ಹೋಗಿ ನಿಲ್ತಾ ಇದ್ದೀವಿ. ಏನು ಕಷ್ಟ ಆಗಲ್ಲವ. ಸಾನು ಫುಲ್ ಹೆದರ್ಕೊಂಡಿದ್ದಾಳೆ ಡೀಪಲ್ಲಿ ಹೋಗೋದಕ್ಕೆ. ನಾನು ಇಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಮಧ್ಯೆ ಮಾಡ್ಕೊಳ್ಳಲ್ಲ, ಅಂದರೆ ಬ್ಯಾಗ್ ತಂದಿದ್ದೀನಿ, ಬ್ಯಾಗಲ್ಲಿ ದುಡ್ಡಿದೆ. ಇದ್ರ ಮೇಲೆ ಹಾಕೋದು ಹೆಂಗೆ ಗೊತ್ತಾ? ಕ್ರ್ಯಾಬ್ ಇದೆ, ಕಾಣಿಸ್ಲೇ ಇಲ್ಲ. ಹಾಂ, ಕಾಣ್ತಾ ಇಲ್ಲ, ಒಳಗಡೆ ಕೂತ್ಕೊಂಡಿದೆ. ಇಲ್ಲಿ ನೋಡಿ ರಾಜೇಶ್ ಇಲ್ಲೂ ಡುಮ್ಕಿ ಹೊಡಿತಾರೆ. ಅಲ್ಲಿ ಕಲ್ ಮೇಲೆ ಕೂತ್ಕೋ ಮಗಳೇ. ಏ ಇಲ್ಲಿ ಇತ್ತು ಅಷ್ಟೇನೆ, ಎಲ್ಲ ಕಡೆನೂ ಇರಲ್ಲ. ಹೋಗೋ ಅಲ್ಲಿ ಇಟ್ಕೋ ಕಲ್ಲು. ಏನು ಉಪ್ಪು ಉಪ್ಪು ನೀರು ಕುಡಿದ್ಬಿಡ್ರಾ? ಇಲ್ಲಿ ಬೋಟ್ ರೈಡ್ ಕೂಡ ಇದೆ, ಆದರೆ ನಮ್ಗೆ ಇವತ್ತು ಸ್ವಲ್ಪ ಟೈಮ್ ಕಡಿಮೆ ಇದೆ. ನೆನೆ ಬೈಕ್ ರೆಂಟಲ್ ತೊಗೊಂಡಿದ್ವಲ್ಲ, ಅದನ್ನು ವಾಪಸ್ ಕೊಡಬೇಕು. ಇವತ್ತು ಅದೇ ಟೈಮ್ ಒಳಗಡೆ ನಾವು ವಾಪಸ್ ಕೊಡಬೇಕು, ಇಲ್ಲಾಂದರೆ ಪರ್ ಅವರ್ 75 ರೂಪೀಸ್ ಎಕ್ಸ್ಟ್ರಾ ಆಗುತ್ತಂತೆ. ನಮ್ದು ಇದೊಂದೇ ಇವತ್ತು ಪ್ಲೇಸ್ ಇರೋದು. ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಅಲ್ಲಿಂದ ತುಂಬ ಹತ್ತಿರ, ನಡ್ಕೊಂಡೇ ಹೋಗ್ಬೋದು. ಅದಾದಮೇಲೆ ನಾವು ಹೊರಡ್ತೀವಿ. ಹಾಗಾಗಿ ಟೈಮ್ ಒಳಗಡೆ ಕೊಟ್ಬಿಡೋಣ, ಯಾಕೆ ಸುಮ್ಮನೆ ಎಕ್ಸ್ಟ್ರಾ.
ಅಂಥೇಳಿ ಹೊರಡ್ಬೇಕೀಗ. ನೋಡಿ ಇಲ್ಲಿ ಕುಡಿಯೋದು ಕುಡಿದ್ಬಿಟ್ಟು ಸಾಲ್ಟಿ ಅಂತೆ. ನೆನ್ನೆ ಎಗರ್ಸಿಲ್ವಲ್ಲ, ಎಗರ್ಸಿಗ ನೀರು. ನೆನ್ನೆ ನೀರು ಎಗರಿಸ್ತೀನಿ. ನಮ್ಮದು ಬಟ್ಟೆ ಒದ್ದೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಬೇಡ ಬೇಡ ಅನ್ನೋದು. ಮಾಡ್ರಿ ನೆನ್ನೆ ಎಲ್ಲ ಮಾಡ್ತಿದ್ಲು ಬೇಡ ಅಂದ್ರೂ. ಸಾನು ಆಡೋಕೆ ಬರ್ತಾನೆ ಇಲ್ಲ, ಅದು ಮುಂದ್ಗಡೆಯಿಂದ ಮಾಡು. ಓಮ್ ಅಂದರೆ ಏನಂದರೆ ಇಲ್ಲಿ ಈ ಮರಳಿದೆ ಅಲ್ವಾ, ಅಲ್ಲಿಂದ ಹೀಗೆ ಅಲ್ಲಿ ಮರಳಿದೆ ನೋಡಿ, ನೀರು ಮತ್ತು ಲ್ಯಾಂಡ್ ಮೀಟ್ ಆಗ್ತಿದೆಯಲ್ಲ ಅದು, ಆ್ಯಂಡ್ ಅಲ್ಲಿಂದ ಮತ್ತೆ ಆ ಎಂಡ್ ತನಕ ಓಮ್ ಶೇಪಲ್ಲಿ ಇದೆ. ನಮಗಿದು ಇವಾಗ ತೋರ್ಸೋಕ್ಕೆ ಕಷ್ಟ, ಆದರೆ ಮೇಲ್ಗಡೆಯಿಂದ ಕಾಣುತ್ತೆ, ಅದಕ್ಕೆ ಇದನ್ನು ಓಮ್ ಬೀಚ್ ಅಂತ ಹೇಳೋದು. ಮಾಡು ಒಂದು ಕೈಯಲ್ಲಿ ಒಂದ್ಸರಿ, ಇನ್ನೊಂದು ಕೈಯಲ್ಲಿ ಒಂದ್ಸರಿ, ಎರಡರಲ್ಲೂ ಒಟ್ಟಿಗೆ ಮಾಡಬೇಡ. ಮಾಡಲೇಬೇಕು ಕಣ, ಹೋಗು. ಚೆನ್ನಾಗಿದೆ. ಇಲ್ಲಿ ಬಂದಾಗ ನೀವು ಬೋಟಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಡಾಲ್ಫಿನ್ ಟ್ರಿಪ್ ಇದೆಯಂತೆ, ಬ್ಯಾಕ್ ವಾಟರ್ ಟ್ರಿಪ್ಪು, ಫಿಶಿಂಗ್ ಟ್ರಿಪ್ಪು, ಲಾಂಗ್ ಬೀಚ್, ನಿರ್ವಾಣ ಬೀಚ್, ಸನ್ಸೆಟ್ ಟ್ರಿಪ್. ಸೊ ಇಷ್ಟೆಲ್ಲ ಇದೆ, ನೀವು ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೋದು. ಈಗ ನಮ್ಗೆ ಹೋಗೋದಕ್ಕೆ ಟೈಮ್ ಸಿಗ್ತಿಲ್ಲ, ಇಲ್ಲಾಂದರೆ ಡಾಲ್ಫಿನ್ ನೋಡೋದಕ್ಕೆ ಹೋಗ್ಬೋದಿತ್ತು. ಇಲ್ಲಿ ಒಂದು ಬೀಚ್ ಕ್ಯಾಫೆ ಕೂಡ ಇದೆ, ಅಲ್ಲಿ ತಿಂಡಿ ಊಟ ಕಾಫಿ ಟೀ ಏನಾದರೂ ಸಿಗ್ಬೋದು ಅನಿಸುತ್ತೆ. ಬಟ್ ಈಗ ಅಗೇನ್ ನಮ್ಮ ಸಾನು ಆಟ ಆಡಬೇಕು, ನಾವು ತಿನ್ನಬೇಕು, ಎರಡೂ ಟೈಮ್ ಮ್ಯಾನೇಜ್ ಆಗ್ತಾ ಇಲ್ಲ. ನಾನು ಒಬ್ಬಳೇ ಹೋಗ್ಬೇಕಾಗತ್ತೆ ಆಮೇಲೆ ಇವ್ರಿಗೆ ಬಿಟ್ಟು. ನಮ್ಮ ಸಾನು ಅದು ಕೇಳಲ್ಲ, ನನಗೆ ಬಿಟ್ಬಿಟ್ಟು ಹೋಗಿದ್ಯಾಮಮ್ಮ ಅಂದ್ಬಿಡ್ತಾಳೆ. ಸಾನು ಜೆಲ್ಲಿ ಫಿಶ್, ಅಲ್ಲಿ ನೆನ್ನೆ ಫಿಶ್ಶು ಪ್ರಾನ್ಸು ತಿಂದಿದ್ದಕ್ಕೆ ಇವತ್ತು ಥಂಡಿ ಮಾಡ್ಕೋಬೇಕಿತ್ತಂತೆ, ಅದಕ್ಕೆ ಬೆಳಿಗ್ಗೆನೇ ಎಳ್ನೀರು ಕುಡಿಸ್ತಾ ಇದ್ದೆ. ಸೊ ಸ್ನೇಹಿತರೆ, ಇವತ್ತಿನ ಈ ಓಮ್ ಬೀಚ್ನ ವಿಸಿಟ್ ಹೀಗಿತ್ತು. ತುಂಬ ಚೆನ್ನಾಗಿತ್ತು. ನಮ್ಗೆ ಇನ್ನೂ ಟೈಮ್ ಸಿಕ್ಕಿದ್ರೆ ನಾವು ಅಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಟೈಮನ್ನು ಕಳೀತಾ ಇದ್ವಿ. ಅಲ್ಲೇ ಬೀಚ್ ಕೆಫೆ ಇತ್ತು, ಅಲ್ಲೇ ಏನಾದರೂ ಟೇಸ್ಟ್ ಕೂಡ ಮಾಡ್ಬೋದಿತ್ತು. ಬಟ್ ತುಂಬಾ ಟೈಮ್ ಕನ್ಸ್ಟೆಂಟ್ ಇದ್ದಿದ್ದರಿಂದ ನಾವು ಹೊರಡಬೇಕಾಗಿ ಬಂತು. ಗೋಕರ್ಣದಲ್ಲಿ ನೀವು ಆರಾಮ್ಸೆ ಎಲ್ಲನೂ ನೋಡಬೇಕಂದ್ರೆ, ಎಲ್ಲನೂ ಎಂಜಾಯ್ ಮಾಡಬೇಕಂದ್ರೆ 2 days ಅಂತೂ ಇರಲೇಬೇಕು. ನಮ್ಮ ಹತ್ರ ಜಸ್ಟ್ 1.5 day ಇತ್ತು. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕಿತ್ತು ನಾವು. ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಅಂತ ಹೀಗೆ ಹರಿಬರಿ ಆಯಿತು. ಎನಿವೇಸ್, ನಿಮಗೆ ತಿಳಿಸಿದ್ದೀವಿ, ನೀವು ಪ್ಲ್ಯಾನ್ ಮಾಡೋ ಹಾಗಿದ್ರೆ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸಸ್. ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ಅಲ್ಲಿ ಕಾಣ್ತಾ ಇರೋದು ಆಕಾಶನ ನೀರ, ಕನ್ಫ್ಯೂಷನ್. ಎರಡು ಬ್ಲೆಂಡ್ ಆಗಿದೆ, ಆಕಾಶ ನೀರು ಎರಡು ಸೇರ್ದಂಗೆ ಜಾಯ್ನ್ ಆಗ್ತಾ ಇದೆ ನೋಡಿ ಅಲ್ವಾ. ಇದು ಕುಡ್ಲಾ ಬೀಚು, ಆ ಕಡೆ ಬಂದ್ರೆ ಕುಡ್ಲಾ ಬೀಚ್, ಅಲ್ಲಿ ನೋಡು ದಡ ಇದೆ, ಇದು ಕುಡ್ಲಾ ಬೀಚ್. ನಡೀರಿ.